ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ನಾವು ಪೂಜೆ ಮಾಡುವಾಗ ದೇವರಿಗೆ ಅನ್ನ ನೈವೇದ್ಯವನ್ನು ಮಾಡಿದರೆ ನಮಗೆ ಯಾವ ಫಲ ಸಿಗುತ್ತೆ ಮತ್ತು ಯಾವ ಸಮಯದಲ್ಲಿ ಅನ್ನ ನೈವೇದ್ಯ ಮಾಡಿದರೆ ಯಾವ ರೀತಿಯ ಫಲ ಸಿಗುತ್ತೆ ಅನ್ನುವಂಥ ಒಂದು ವಿಷಯವನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಜೀವನದಲ್ಲಿ ನಾವು ಎಷ್ಟೇ ದುಡಿದರೂ ಮತ್ತು ಎಷ್ಟೇ ಸಂಪಾದಿಸಿದರೂ ಅದು ಕೇವಲ ಹೊಟ್ಟೆಪಾಡಿಗಾಗಿ ಮಾತ್ರವೇ ಹೊರತು ಬೇರೆ ಯಾವುದಕ್ಕೂ ಸಹ ಅಲ್ಲ. ಅದಕ್ಕೆ ತಿಳಿದವರು ಹೇಳ್ತಾರೆ, ಯಾವ ಚೀಲವನ್ನು ಬೇಕಾದರೆ ತುಂಬಿಸ್ಬೋದು, ಆದರೆ ಹೊಟ್ಟೆ ಚೀಲವನ್ನು ಮಾತ್ರ ತುಂಬಿಸಲು ಸಾಧ್ಯವಿಲ್ಲ ಅಂತ. ಇನ್ನು ಕಲಿಯುಗದಲ್ಲಿ ಅನ್ನವೇ ದೇವರು. ಅನ್ನಕ್ಕೆ ಅಭಿಮಾನಿ ದೇವತೆ ಸಾಕ್ಷಾತ್ ಶಿವನ ಪತ್ನಿಯಾದ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಿ. ಅದಕ್ಕೆ ಹೇಳೋದು, ಊಟ ಮಾಡುವಾಗ ಬೇಸರಪಟ್ಟು ಅಥವಾ ಬೈಯುತ್ತಾ ಅಥವಾ ಇನ್ನೊಬ್ಬರನ್ನ ನಿಂದನೆ ಮಾಡ್ತಾ, ನಂತರ ಜಗಳವಾಡ್ತಾ ಮತ್ತು ಅಳ್ತಾ ಮತ್ತು ಕೋಪದಿಂದ ಮತ್ತು ಅವಸರದಿಂದ ಇನ್ನು ಬೇರೆಯವರು ಊಟ ಮಾಡಿದ ಅನ್ನವನ್ನು ಸಹ ಊಟ ಮಾಡಬಾರ್ದು. ಈ ರೀತಿ ಮಾಡಿದ್ರೆ ಜೀವನದಲ್ಲಿ ಗೊತ್ತಾಗದೆ ಹೊಟ್ಟೆ ರೋಗಗಳು ಮತ್ತು ದುಃಖ, ಸಂಪಾದಿಸಿದ ಹಣ ಅನಾವಶ್ಯಕವಾಗಿ ಖರ್ಚಾಗುತ್ತೆ. ನಿಮ್ಮ ಮನೆಯಲ್ಲಿ ಎಂದೂ ಸಹ ನೆಮ್ಮದಿನೇ ಸಿಗೋದಿಲ್ಲ. ಇನ್ನು ಯಾರು ಊಟದ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ಕುಳಿತು ಅಥವಾ ನಿಂತು ಹೇಗೆ ಊಟವನ್ನು ಮಾಡಿದರೂ ಕೂಡ ವಾಸಿಯಾಗದ ಮೊಣಕಾಲಿನ ರೋಗವನ್ನು ಮತ್ತು ರಕ್ತದ ಒತ್ತಡದ ಕಾಯಿಲೆಗಳು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ದೇಹಕ್ಕೆ ಆಯಾಸ ಮತ್ತು ಸುಸ್ತು ಜಾಸ್ತಿಯಾಗಿ ನೆಮ್ಮದಿ ಇಲ್ಲದೇ ಇರುವಂಥ ಜೀವನವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಯಾರು ಊಟವನ್ನು ಮಾಡುವ ಮೊದಲು ತಟ್ಟೆಗೆ ಅಥವಾ ಎಲೆಯಲ್ಲಿ ಬಡಿಸಿದ ಅನ್ನಕ್ಕೆ ತುಪ್ಪವನ್ನು ಹಾಕಿ ಕುಳಿತುಕೊಂಡು ಭಕ್ತಿಯಿಂದ ಅನ್ನವನ್ನು ನೋಡಿದ ಕೂಡಲೇ ಎರಡೂ ಕೈಯನ್ನು ಮುಗಿದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶು ಭುವನತ್ರಯಂ ಎಂದು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಊಟವನ್ನು ಮಾಡ್ತಾರಲ್ಲ, ಅವ್ರಿಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಿರೋಗವಂತರಾಗ್ತಾರೆ ಮತ್ತು ದೈವ ಭಕ್ತರಾಗ್ತಾರೆ ಮತ್ತು ಬಹಳ ಕಾಲ ಬದುಕುವವರು ಸಹ ಆಗಿರ್ತಾರೆ. ಇಂತಹ ಪರಮ ಪವಿತ್ರವಾದ ಅನ್ನವನ್ನು ಪರಮಾತ್ಮನಿಗೆ ನೈವೇದ್ಯವಾಗಿ ಸಮರ್ಪಿಸಿ ತಿಂದಾಗ ಅನ್ನವು ಅಮೃತವಾಗುತ್ತೆ. ಇಂತಹ ನೈವೇದ್ಯ ಮಾಡಿದ ಅನ್ನವನ್ನು, ಸಿಹಿ ಅನ್ನವನ್ನು ಅಥವಾ ಬೆಲ್ಲದನ್ನ ಅಥವಾ ಶಾಲ್ಯ ಅನ್ನ ಹೀಗೆ ದೇವರ ಪ್ರಸಾದವೆಂದು ತಿಂದರೆ ನಮ್ಮ ಸಮಸ್ತ ಕಾಯಿಲೆಗಳು ನಿವಾರಣೆಯಾಗಿ ದೇಹವು ಆರೋಗ್ಯವಾಗಿರುತ್ತೆ, ಮನಸ್ಸು ಯಾವಾಗಲೂ ಸಹ ಸಂತೋಷವಾಗಿರುತ್ತೆ. ದೇವರಿಗೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಜಾತ್ರೆ ಉತ್ಸವಗಳಲ್ಲಿ ಪ್ರತಿ ದಿವಸ ಪ್ರಸಾದವನ್ನು ಭಕ್ತರು ಸ್ವಾಮಿಗೆ ನೈವೇದ್ಯವನ್ನು ಮಾಡಿಸಿ ಹಂಚ್ತಾರೆ. ಮತ್ತು ಏನಿದರ ವಿಶೇಷ ಮತ್ತು ಇದರ ಫಲ ಏನು ಅಂತ ನೋಡೋದಾದರೆ, ನೀವು ದೇವಾಲಯಕ್ಕೆ ಹೋದಾಗ ದೇವರಿಗೆ ಭಕ್ತಾದಿಗಳು ಮಾಡಿಸುವ ಸೇವೆಯ ನಂತರ ಅರ್ಚಕರು ಬಂದು ಭಕ್ತರಿಗೆ ಮೊಸರನ್ನ ಮತ್ತು ಚಿತ್ರಾನ್ನ ಹೀಗೆ ಹಂಚುತ್ತಾರೆ ಪ್ರಸಾದ ರೂಪವಾಗಿ. ಇನ್ನು ಧನುರ್ಮಾಸದಲ್ಲಿ ದೇವಸ್ಥಾನಕ್ಕೆ ಬೆಳಿಗ್ಗೆ 6 ಗಂಟೆಗೇ ಮಹಾಮಂಗಳಾರತಿ ಮಾಡಿದ ನಂತರ ಬರುವ ಭಕ್ತರಿಗೆ ಪ್ರಸಾದವನ್ನು ಸಹ ಹಂಚುತ್ತಾರೆ. ಇನ್ನು ಕೆಲವು ಸಂಪ್ರದಾಯಸ್ಥರಲ್ಲಿ ಕೆಲವರು ಇಂದಿಗೂ ಸಹ ಊಟ ಮಾಡುವಾಗ ಮಾತನಾಡುವುದೇ ಇಲ್ಲ. ಊಟಕ್ಕೆ ಕುಳಿತಿರುವಾಗ ಮೌನಾಚರಣೆ ಮಾಡಬೇಕೆಂದು ಹೇಳುತ್ತಾರೆ. ಇನ್ನು ಮಕ್ಕಳು ಊಟ ಮಾಡುವಾಗ ಬಹಳ ಮಾತನಾಡುತ್ತಿದ್ದರೆ ಮನೆಯಲ್ಲಿರುವ ಅಜ್ಜ ಅಜ್ಜಿ ಮತ್ತು ಹಿರಿಯರು ಊಟಕ್ಕೆ ಕುಳಿತಾಗ ಮಾತಾಡಬಾರ್ದು ಎಂದು ಗದರ್ತಾರೆ. ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅನ್ನವೇ ದೇವರು. ನಮ್ಮ ಜೀವವನ್ನು ಉಳಿಸುವ ದೇವರನ್ನು ಪೂಜಿಸಿ ಸೇವಿಸುವ ಒಂದು ಕ್ರಮ. ದೇವರ ಪೂಜೆಗೆ ಕುಳಿತಾಗ ಯಾರೂ ಸಹ ಮಾತಾಡೋದಿಲ್ಲ. ಅದರಂತೆಯೇ ಊಟಕ್ಕೆ ಕುಳಿತಿರುವಾಗಲೂ ಸಹ ಯಾರೂ ಮಾತಾಡಬಾರ್ದು. ಊಟ ಮಾಡುವಾಗ ನಮ್ಮ ಪೂರ್ತಿ ಗಮನ ಊಟದ ಕಡೆಗೇ ಇರಬೇಕು. ಏನೇನು ತಿನ್ನಬೇಕು ಹಾಗೂ ಎಷ್ಟು ತಿನ್ನಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಗಮನ ಇರಬೇಕು. ಮಾತಾಡ್ತಾ ತಿನ್ನುವಾಗ ಈ ಕಡೆಗೆ ಗಮನವೇ ಇರೋದಿಲ್ಲ. ಇನ್ನು ಊಟದ ವೇಳೆ ನಾವು ಅಡುಗೆಯನ್ನು ಆಸ್ವಾದಿಸಿ ಚೆನ್ನಾಗಿ ಅಗಿದು ತಿನ್ನಬೇಕು. ಹಲ್ಲುಗಳು ಬಾಯಿಯಲ್ಲಿವೆ, ಜಠರದಲ್ಲಿಲ್ಲ ಎನ್ನುವ ಪರಿಜ್ಞಾನ ಇರಬೇಕು. ಊಟ ಮಾಡುವಾಗ ಮಾತಾಡ್ತಿದ್ರೆ ಚೆನ್ನಾಗಿ ಅಗಿದು ತಿನ್ನಲು ಸಾಧ್ಯವಾಗೋದಿಲ್ಲ. ಊಟ ಮಾಡುವಾಗ ಹೆಚ್ಚು ಮಾತಾಡಿದರೆ ಊಟಕ್ಕಿಂತ ಗಾಳಿಯೇ ಹೆಚ್ಚು ನುಂಗಬೇಕಾಗತ್ತೆ. ನಮ್ಮ ಜಠರದಲ್ಲಿ ಗಾಳಿಯೇ ತುಂಬಿಕೊಂಡಿದ್ದರೆ ನಾವು ತಿನ್ನುವಂಥ ಆಹಾರ ಸೇವನೆ ಪ್ರಮಾಣ ಕಡಿಮೆ ಆಗುತ್ತೆ. ಆಗ ದೇಹಕ್ಕೆ ಅಗತ್ಯವಾದ ಪೌಷ್ಟಿಕಾಂಶ ದೊರೆಯೋದೇ ಇಲ್ಲ. ನಾವೆಲ್ಲ ಇಂದು TV ನೋಡ್ತಾ, ಮೊಬೈಲಲ್ಲಿ ಮಾತಾಡ್ತಾ ಅಥವಾ ಅಕ್ಕಪಕ್ಕ ಕುಳಿತವ್ರ ಜೊತೆ ಮಾತಾಡ್ತಾ ಊಟ ಮಾಡೋದನ್ನು ರೂಢಿಸ್ಕೊಂಡಿದ್ದೇವೆ. ಹೀಗೆ ಮಾಡೋದ್ರಿಂದ ನಾವು ಏನು ತಿಂತಾಯಿದ್ದೀವಿ, ಎಷ್ಟು ತಿಂತಾಯಿದ್ದೀವಿ ಎಂಬುದು ಕೂಡ ಎಷ್ಟೋ ಸಲ ಗೊತ್ತಾಗೋದಿಲ್ಲ.
ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗೆಯೇ ಬಾಯಲ್ಲಿ ತುತ್ತಿಟ್ಕೊಂಡು ಮಾತಾಡೋದ್ರಿಂದ ಎದುರಿಗೆ ಅಥವಾ ಪಕ್ಕದಲ್ಲಿ ಕುಳಿತವರ ಎಲೆಗೆ ಎಂಜಲು ಹಾರ್ಬೋದು, ಕೆಮ್ಮು ಸಹ ಬರ್ಬೋದು ಮತ್ತು ಸೀನು ಬರ್ಬೋದು. ಇಷ್ಟೆಲ್ಲ ಕಾರಣಗಳಿಂದ ನಾವು ಊಟ ಮಾಡುವಾಗ ಮೌನವಾಗಿ ಊಟ ಮಾಡಿದರೆ ತುಂಬಾ ಒಳ್ಳೆಯದು. ಈಗ ಯಾವ ಸಮಯದಲ್ಲಿ ಅನ್ನಪ್ರಸಾದವನ್ನು ನೈವೇದ್ಯ ಮಾಡಿಸಿದರೆ ಯಾವ ಫಲ ಸಿಗುತ್ತೆ ಅಂತ ನೋಡೋಣ. ನೀವು ಬಹಳ ದಿನದಿಂದ ನಮ್ಮ ಮನಸ್ಸಿನಲ್ಲಿರುವ ಕಾರ್ಯ ಆಗಿಲ್ಲ ಅನ್ನೋದಾದರೆ ಅಂತಹ ಕಾರ್ಯ ಬೇಗ ಆಗಬೇಕು. ಆವಾಗ ದೇವರಿಗೆ ಅನ್ನದ ನೈವೇದ್ಯ ಮತ್ತು ಅನ್ನದ ಸೇವೆಯನ್ನು ಮಾಡಿಸ್ಬೇಕು. ಇನ್ನು ತಮ್ಮ ಇಷ್ಟ ನೆರವೇರಿದ ಕೂಡಲೇ, ಅಂದರೆ ಉದಾಹರಣೆಗೆ ಮದುವೆ ನಿಶ್ಚಯವಾಗಿದ್ದಾಗ ಅಥವಾ ನಿಮಗೆ ಕಾಯಂ ಆಗಿ ಇದೇ ಕೆಲಸ ಆಗಬೇಕು ಮತ್ತು ಇತ್ಯಾದಿ ಕೆಲಸಗಳು ಏನಾದರೂ ಆಗಬೇಕು ಅನ್ನೋದಿದ್ದರೆ ದೇವರಿಗೆ ಬೆಲ್ಲದ ಅನ್ನ ನೈವೇದ್ಯ ಮಾಡಿಸ್ಬೇಕು. ದೇವಸ್ಥಾನದಲ್ಲಿ ನಿಮಗೆ ಬೆಲ್ಲದ ಪ್ರಸಾದ ಸಿಕ್ಕಿದ್ರೆ ನಿಮ್ಮ ಸಮಸ್ತ ಕಾರ್ಯಗಳು ನೀವು ಅಂದ್ಕೊಂಡ ರೀತಿಯಲ್ಲಿ ನೆರವೇರುತ್ತೆ. ಇನ್ನು ಯಾರಿಗಾದರೂ ಮದುವೆಗೆ ಎಷ್ಟೇ ಗಂಡುಗಳು ಮತ್ತು ಎಷ್ಟೇ ಹೆಣ್ಣುಗಳು ಸಹ ಬಂದರೂ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಮತ್ತು ದೋಷವಿರುತ್ತೆ ನೋಡಿ ಅಂಥವರು ದೇವರಿಗೆ ಚಿತ್ರಾನ್ನ ಮತ್ತು ಹರಿದ್ರ ಅನ್ನ ಸೇವೆ ಮಾಡಿಸಿದರೆ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಮತ್ತು ಮಾಂಗಲ್ಯ ದೋಷ ಸಹ ತೆಗೆಯುತ್ತೆ. ಹಾಗೂ ಮದುವೆ ಜೀವನವು ಚೆನ್ನಾಗಿಯೂ ಸಹ ಇರುತ್ತೆ. ಮತ್ತು ಹರಿದ್ರ ಅನ್ನ ಚಿತ್ರಾನ್ನವನ್ನು ಮದುವೆ ಆದವರು ತಿಂದರೆ ಸಮಸ್ತ ಅವರ ಮನೆಯ ಜಗಳಗಳು ಮತ್ತು ಕಲಹಗಳು ದೂರವಾಗಿ ನೆಮ್ಮದಿಯಾಗಿ ಬಾಳ್ತಾರೆ. ಇನ್ನು ಯಾರಿಗೆ ವ್ಯಾಪಾರದಲ್ಲಿ ನಷ್ಟ ಹೊಂದುತ್ತಾ ಇರ್ತಾರೆ ಅಂಥವರು ದೇವರಿಗೆ ಮೊಸರನ್ನವನ್ನು ನೈವೇದ್ಯ ಮಾಡಿಸಿ ಎಲ್ರಿಗೂ ಸಹ ಹಂಚಿದರೆ ಅಂಥವ್ರಿಗೆ ಅಧಿಕವಾದ ಲಾಭ ಆಗುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಓದುವ ಸಮಯದಲ್ಲಿ ಅವರು ಎಷ್ಟೇ ಓದಿದರೂ ಸಹ ಮರೆತು ಹೋಗ್ತಾ ಇರ್ತಾರೆ ಮತ್ತು ಓದುವಾಗ ನಿದ್ದೆ ಬಹಳ ಬರ್ತಾ ಇರುತ್ತೆ ಮತ್ತು ಪರೀಕ್ಷೆ ಸಮಯದಲ್ಲಿ ಅನಾರೋಗ್ಯವಾಗಿರ್ತಾರೆ. ಮನೆಯಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಮತ್ತು ಪರೀಕ್ಷೆ ಸಮಯದಲ್ಲಿ ಬರೆಯದೆ ಇಂತಹ ಅನಾಹುತ ಮಾಡ್ಕೊಳ್ತಾರೆ. ಇಂಥವರಿಗೆ ಬುಧವಾರದ ದಿವಸ ದೇವರಿಗೆ ಮಧ್ಯಾಹ್ನದ ಸಮಯದಲ್ಲಿ ಹೆಸರುಬೇಳೆ ಹಾಕಿ ಮಾಡಿದ ಪೊಂಗಲನ್ನು ನೈವೇದ್ಯ ಮಾಡಿಸಿ ಹಂಚಿ ತಾವು ಸಹ ಅದನ್ನು ತಿಂದರೆ ಒಳ್ಳೆಯ ಜ್ಞಾಪಕ ಶಕ್ತಿ ಬರುತ್ತೆ ಹಾಗೂ ಉನ್ನತ ವಿದ್ಯಾಭ್ಯಾಸದಿಂದ ಅಧಿಕವಾದ ರೀತಿಯಲ್ಲಿ ಉತ್ತೀರ್ಣರಾಗ್ತಾರೆ. ಇನ್ನು ಯಾರು ಮನೆಯಲ್ಲಿ ಹಿರಿಯರ ಕಾರ್ಯನ ಮಾಡೋದಿಲ್ಲ, ಯಾರ ಮನೆಯಲ್ಲಿ ಪಿತೃಶಾಪ ಇರುತ್ತೆ ಮತ್ತು ಯಾರ ಮನೆಯಲ್ಲಿ ಅಪಮೃತ್ಯುಗಳು ಜಾಸ್ತಿ ಇರುತ್ತೆ, ನಂತರ ಮನೆಯಲ್ಲಿ ಹಿರಿಯರು ಕನಸಿನಲ್ಲಿ ಕಾಣ್ತಾ ಇರ್ತಾರೆ ಮತ್ತು ಮನೆಯಲ್ಲಿ ದೆವ್ವ ಭೂತ ಪಿಶಾಚಿಗಳ ಕಾಟ ಇರುತ್ತೆ, ಅಂಥವರು ದೇವರಿಗೆ ತಿಲಾನ್ನ ಅಥವಾ ಎಳ್ಪುಡಿಯಿಂದ ಮಾಡಿಸಿದ ಚಿತ್ರಾನ್ನವನ್ನು ನೈವೇದ್ಯ ಮಾಡಿಸಿ ಪ್ರಸಾದವನ್ನು ಹಂಚಿದರೆ ಅವರ ವಂಶದಲ್ಲೇ ಮತ್ತು ಮನೆಯಲ್ಲಿ ಪಿತೃಗಳ ಶಾಪಗಳು ನಿವಾರಣೆ ಆಗುತ್ತೆ. ಇದನ್ನು ಮಾಡಿ ಮತ್ತು ಮಹಾಲಯ ಅಮಾವಾಸ್ಯೆಯ ದಿವಸ ಹಿರಿಯರ ಕಾರ್ಯ ಮಾಡಿದ್ರೆ ಇವರ ಸಮಸ್ತ ಪಿತೃದೋಷಗಳು ನಿವಾರಣೆಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ದೇವರಿಗೆ ಅನ್ನ ನೈವೇದ್ಯ ಮಾಡಿಸಿದರೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನು. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.